ಸ್ವಲ್ಪ ವಿಡಿಯೋ ಆನ್ ಮಾಡಿಸಿ ಎಲ್ರು ವಿಡಿಯೋ ಆನ್ ಮಾಡಿ. ನಿಮ್ಗೆ ಗೆಸ್ ಮಾಡದ ರೀತಿಯಲ್ಲಿ ಒಂದು ಅದ್ಭುತ ಸರ್ಪ್ರೈಸ್ ಇವಾಗ. ಎಲ್ರು ವಿಡಿಯೋನ ಆನ್ ಮಾಡಿ. ಸರ್ವಮಂಗಳ ಮೇಡಮ್, ಶೋಭಾ ಮೇಡಮ್, ರೇಖಾ ಮೇಡಮ್, ಪುಷ್ಪಾ ಮೇಡಮ್, ಒಪ್ಪೋ, ಧನಲಕ್ಷ್ಮಿ ಮೇಡಮ್, ದಯಾನಂದ್ ಸರ್, ಭ್ರಮರಾಂಬ ಮೇಡಮ್, ದಯವಿಟ್ಟು ನಿಮ್ಮ ವಿಡಿಯೋನ ಆನ್ ಮಾಡ್ಕೊಳ್ಳಿ. ಆಡಿಯೋ ಮ್ಯೂಟ್ ಮಾಡ್ಬಿಡಿ. ವೀಣಾ ಮೇಡಮ್ ಪ್ಲೀಸ್. ಬೇಗ ನೀವು ಆನ್ ಮಾಡಿದ್ರೆ ಫಾಸ್ಟ್ ಆಗಿ. ಓಕೆ, ನಿಮ್ಗೆ ನಿಜವಾಗ್ಲೂ ಒಂದು ಒಳ್ಳೆ ಸರ್ಪ್ರೈಸ್ ಇದೆ. ಓಕೆ, ಈಗ ನಮಸ್ಕಾರ ಮತ್ತೊಮ್ಮೆ ಎಲ್ಲರಿಗೂ ಶುಭ ಸಂಜೆ. ಥ್ಯಾಂಕ್ ಯು. ಹ್ಯಾಪಿ ಟು ಸಿ ಯು ಆಲ್. ಇನ್ನು ಅಡ್ಮಿಟ್ ಆಗ್ತಾ ಇದ್ದಾರೆ, ಆದ್ರೂ ಪರವಾಗಿಲ್ಲ. ಈಗ ಈ ಒಂದು ಆನ್ಲೈನ್ ಲೆಸನ್ ನಾನು ದಾವಣಗೆರೆ ಡಿಸ್ಟಿಕ್ ಪೊಲೀಸ್ ವತಿಯಿಂದ ಆಗ್ತಾ ಇದೆ. ಯಾಕಂದ್ರೆ ನಾನೀಗ ಅವರ ಅಂಡರ್ಟೇಕರ್ ನಲ್ಲಿ ಇದ್ದೀನಿ, ನಿಮ್ಗೆಲ್ಲ ಗೊತ್ತಿದೆ. ಈಗ ಈ ಜಿಲ್ಲೆಯ DYSP ಶ್ರೀ ರುದ್ರೇಶ್ ಅವರು ನಿಮ್ನೆಲ್ಲ ಕುರಿತು ಎರಡು ಮಾತಾಡಿ, ನಾನು ನಿಮ್ಗೆ ಸರ್ಪ್ರೈಸ್ ಕೊಡ್ತಾರೆ ಅಂತ ಹೇಳದ್ನಲ್ಲ, ಅವರು ಒಂದು ಒಳ್ಳೆ ಸರ್ಪ್ರೈಸ್ ಕೊಡ್ತಾರೆ. ಅದು ಏನ್ ಸರ್ಪ್ರೈಸ್ ಅಂತ ನೀವೆಲ್ಲರೂ ವಿಡಿಯೋ ಆನ್ ಮಾಡಿಕೊಂಡು ಮುಂದೆ ಬಂದು ಅವರ ಮಾತನ್ನ ಯಾರು ಬರ್ತಾ ಇದ್ದಾರೆ ನಿಮ್ ಮುಂದೆ. ಓಕೆ, ಇದೊಂಥರ ನಿಮ್ಗೆ ಒಂದು ಶುಭಗಳಿಗೆ ಅಂತ ಅನ್ಕೊಳ್ಳಿ, ಜೀವಮಾನಕ್ಕೆ ಶುಭಗಳಿಗೆ ಅಂತ ನೀವು ಅನ್ಕೋಬೇಕು. ಯಾಕಂದ್ರೆ ಹೆಚ್ಚಿನ ರೀತಿಯಲ್ಲಿ ಎಲ್ರೂ ಶಿಕ್ಷಕಿಯರು ಇರುವ ಕಾರಣ ಇದು ನಿಮ್ಗೆ ತುಂಬಾ ಸ್ಪೆಷಲ್. ಬಯಸದೆ ಬಂದ ಭಾಗ್ಯ ಅಂತಾರಲ್ಲ, ಹಾಗೆ ಬಯಸದೆ ಬಂದ ಭಾಗ್ಯ ನಿಮ್ಮ ಕಣ್ಣ ಮುಂದೆ ಇದೆ. ಈಗ ನಾನು DYSP ಆಗಿರುವಂತಹ ಶ್ರೀ ರುದ್ರೇಶ್ ಜಿ ಅವರನ್ನ ಈ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀನಿ. ಸರ್ ಪ್ಲೀಸ್ ವೆಲ್ಕಮ್. ಅವ್ರು ಏನ್ ಮಾತಾಡ್ತಾರೆ ಮತ್ತು ಯಾರನ್ನ ನಿಮ್ಗೆ ಪರಿಚಯ ಮಾಡಿಸ್ತಾರೆ ಅಂತ ಹೇಳಿ ಈಗ ಎಲ್ರೂ ಕಾಯ್ರಿ. ವೆಲ್ಕಮ್ ಸರ್. ಎಲ್ಲರಿಗೂ ನಮಸ್ಕಾರ. ಹಾಸನ ಜಿಲ್ಲೆಯ ಎಲ್ಲ ಶಿಕ್ಷಕ ವೃಂದಕ್ಕೆ ಗುರುಮಾರ್ ಅವರ ಪರವಾಗಿ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಮತ್ತೆ ಸ್ವಾಗತವನ್ನು ಬಯಸ್ತೇನೆ. ತಾವೆಲ್ಲರೂ ಕೂಡ ಈ ಒಂದು ಯೋಗ ಕಾರ್ಯಕ್ರಮಕ್ಕೆ ತಮ್ಮ ಬಿಡುವಿಲ್ಲದ ಒಂದು ಪರೀಕ್ಷಾ ವೇಳೆ ಇದು. ಮಾರ್ಚ್ ತಿಂಗಳಂದ್ರೆ ತಮಗೆಲ್ಲರಿಗೂ ಕೂಡ ಪರೀಕ್ಷಾ ವೇಳೆ. ಈ ಒಂದು ಪರೀಕ್ಷೆ ವೇಳೆ ತಮ್ಮ ಒಂದು ಕಾರ್ಯವನ್ನು ಮುಗಿಸಿ ತಮ್ಮ ಶಾಲೆಗಳಿಂದ ಈಗ ಮನೆಗೆ ಬಂದ್ಬಿಟ್ಟು ಈ ಒಂದು ಆನ್ಲೈನ್ ಯೋಗದಲ್ಲಿ ಭಾಗಿಯಾಗಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಇದೊಂದು ದೊಡ್ಡ ಸದಾವಕಾಶ ಇದು. ದಯವಿಟ್ಟು ಈ ಒಂದು ದೊಡ್ಡ ಸುವರ್ಣಾವಕಾಶಗಳನ್ನು ತಾವು ಯಾರು ಮಿಸ್ ಮಾಡ್ಕೋಬೇಡಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಯಾಕೆ ಅಂದ್ರೆ ತಮಗೇನು ಈ ತರಗತಿ ಸಿಕ್ತಿದೆ ಅಂದ್ರೆ ಡಾಕ್ಟರ್ ಭಾಗೀರಥಿ ಕನ್ನಡತಿ ಗುರುಮಾ ಇದಾರಲ್ಲ, ಅವರಿಂದ ತಮಗೆಲ್ಲ ಸಿಕ್ತಿರುವಂತದ್ದು ಬಹಳಷ್ಟು ದೊಡ್ಡ ಒಂದು ತಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆ ಆಗ್ತದೆ. ನೀವು ಸಂಕಲ್ಪ ಮಾಡ್ಕೊಳ್ಳಿ, ಏನು 1 ತಿಂಗಳ ಕಾಲ ತಮಗೇನಾದ್ರೂ ಈ ಒಂದು ಅವರ ಸೇವೆ ತಮಗೆ ಸಿಗ್ತಿದೆ ಅಂತೇಳಿ, ಅದು ದೊಡ್ಡ ಒಂದು ಸುವರ್ಣಾವಕಾಶ ತಮ್ಮ ಲೈಫ್ ಅಲ್ಲಿ, ಜೀವನದಲ್ಲಿ ಒಂದು ತುಂಬಾ ತಮ್ಮಲ್ಲಿ ಬದಲಾವಣೆ ಆಗ್ತದೆ ಖಂಡಿತವಾಗಿಯೂ. ಯಾಕೆಂದ್ರೆ ತಾವೆಲ್ಲರೂ ಕೂಡ ಸಾಮಾನ್ಯವಾಗಿ ತಮ್ಮ ಶಾಲಾ ಅವಧಿಲಿ ಸಾಕಷ್ಟು ಯೋಗ ತರಗತಿಗಳನ್ನ ಅಟೆಂಡ್ ಮಾಡಿದಿರಿ, ಅಥವಾ ಯೋಗ ತರಗತಿಗಳು ತಮ್ಮ ಮನೆ ಹತ್ರ ಇರ್ಬೋದು, ತಮ್ಮ ಜಿಲ್ಲಾ ವತಿಯಿಂದ ಏನಾದ್ರು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಅಲ್ಲಿ ಹೋಗಿರ್ಬೋದು. ಆದ್ರೆ ಅದು ಸಾಮಾನ್ಯವಾಗಿ ಯೋಗ ತರಗತಿಗಳು ಮಾತ್ರ ಇರ್ತವೆ, ಆಸನಗಳು, ಶ್ವಾಸ ಮಾಡುವಂಥದ್ದು. ಆದ್ರೆ ಗುರುಮಾರ್ ಅವ್ರು ಮಾಡುವಂಥದ್ದು ಪವರ್ ಯೋಗ. ಆ ಪವರ್ ಯೋಗದ ಪವರ್ ಏನು ಅಂತೇಳಿ ತಮ್ಗೆ ಈ ಏನ್ ಯೋಗ ಕ್ಲಾಸಸ್ ಆನ್ಲೈನ್ ಜಾಯ್ನ್ ಆಗಿ ಮನೆಯಲ್ಲೇ ಮಾಡ್ತಿರಲ್ಲ, ತುಂಬಾ ಬದಲಾವಣೆ ಆಗ್ತದೆ. ಅದಕ್ಕೆ ನಾನೇ ಒಂದು ಸ್ಪಷ್ಟ ಉದಾಹರಣೆ. ಯಾಕೆಂದ್ರೆ ನಾನು ಕೂಡ ಸುಮಾರು 1.5 ತಿಂಗಳಿಂದ ಯೋಗ ಗುರುಮಾರ್ ಹತ್ರ ನಾನು ಕಲಿತಾ ಇದ್ದೇನೆ. ತುಂಬಾ ನನ್ನಲ್ಲಿ ಬದಲಾವಣೆ ಆಗಿದೆ. ನಮ್ಮ ಪೊಲೀಸಿಂಗ್ ಅಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಅವರ ಹೆಲ್ತ್ ಇಶ್ಯೂಸ್ ಆಗಿ, ನನ್ನ ಸ್ವಂತ ಹೆಲ್ತ್ ಇಶ್ಯೂಸ್ ಇರ್ಬೋದು, ನಮ್ಮ ಪೊಲೀಸ್ ತುಂಬಾ ಜನ ಹೆಲ್ತ್ ಇಶ್ಯೂಸ್ ಸಾಕಷ್ಟು ಸಾಲ್ವ್ ಆಗಿದೆ. ಸೊ ತಮ್ಗೆಲ್ಲ ಏನ್ ಮನವಿ ಮಾಡ್ಕೊಳ್ತೀನಿ ಅಂದ್ರೆ, ಗುರುಮಾರ್ ಅವರು ಸುಮಾರು ಸಾಕಷ್ಟು 40ಕ್ಕೂ ಹೆಚ್ಚು ದೇಶಗಳಿಗೆ ಹೋಗಿ
ಈ ಯೋಗ ತರಬೇತಿಲಿ ಅಂದ್ರೆ ಯೋಗ ತರಬೇತಿ ನೀಡಿದ್ದಾರೆ. ಅವ್ರು ಮುಖ್ಯವಾಗಿ 4 ಅಂಗಗಳನ್ನ ನಮ್ಮ ಸಮಾಜದ 4 ಅಂಗಗಳಿಗೆ ಕಾನ್ಸಂಟ್ರೇಟ್ ಮಾಡಿ ತರಗತಿ ಕೊಡ್ತಿದ್ದಾರೆ ಯೋಗ ತರಬೇತಿನ. ಮೊದಲನೇದಾಗಿ ನಮ್ಮ ದೇಶದ ಬೆನ್ನೆಲುಬು ಸೈನ್ಯ. ಆ ಸೈನ್ಯಕ್ಕೆ ಅಂದ್ರೆ ಆರ್ಮಿಯ ವಿವಿಧ ಅಂಗಗಳಿರ್ಬೋದು ಅವರಿಗೆ. ಎರಡನೇದಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್. ಥರ್ಡ್ ಡಾಕ್ಟರ್ಸ್. ಕೊನೆಯದಾಗಿ ಮತ್ತು ಮುಖ್ಯವಾಗಿ ತಾವು ಏನ್ ಶಿಕ್ಷಕ ವೃಂದ ಇರ್ಬೋದು, ಬೋಧಕ ವೃಂದರಿಗೆ. ಯಾಕೆ ಅಂದ್ರೆ ತಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ, ತಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಒಂದು ಉದ್ದೇಶ ಇದೆ. ಅದ್ರ ಹಿನ್ನೆಲೆ ತಮ್ಗೆ ತಾವು ಒಬ್ರು ಕಲ್ತ್ರೆ ಸಾಕಷ್ಟು ಮಕ್ಕಳಿಗೆ ತಾವು ವಿದ್ಯಾಭ್ಯಾಸ ಮಾಡೋದ್ರಿಂದ ಅದು ಅವ್ರಿಗೆಲ್ಲರಿಗೂ ತಲುಪ್ತದೆ. ಮೇಡಮ್ ಅವರ ಒಂದು ಗುರುಮಾರದು ಒಂದು ಸಣ್ಣ ಸಣ್ಣ ಕಾರ್ಯನೂ ಕೂಡ ತಮಗೆ ಸಾಕಷ್ಟು ಅನುಕೂಲನ ಮಾಡಿಕೊಡ್ತಾರೆ. ತಮ್ಮ ಮೂಲಕ ಅಷ್ಟು ಮಕ್ಕಳಿಗೆ ತಲುಪ್ಲಿಕ್ಕೆ ಸಾಧ್ಯ ಆಗುತ್ತೆ. ತಾವು ಒಂದು ಒಳ್ಳೆ ಸಮಸ್ಥಿತಿಯಲ್ಲಿ ತಾವೇನಾದ್ರೂ ಕೂಡ ತರಗತಿ ನೀಡದೆ ಆದ್ರೆ ಅಂದ್ರೆ ಈ ಒಂದು ಯೋಗದ ಒಂದು ಪರಿಣಾಮದಿಂದ ಅಷ್ಟು ಮಕ್ಕಳಿಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋ ಒಂದು ಅವರು ಕಾನ್ಸೆಪ್ಟ್ ಇಂದ ಮಕ್ಕಳಿಗೆ ಒಳ್ಳೆ ರೀತಿಯ ಒಂದು ಬೋಧನೆ ಮಾಡ್ಲಿಕ್ಕೆ ಇದರಿಂದ ಸಾಧ್ಯ ಅಂತ ಅವರು ಅರಿತು ತಮ್ಮನ್ನ ಆಯ್ಕೆ ಮಾಡಿಕೊಂಡು ಶಿಕ್ಷಕರಿಗೆ ಎಲ್ಲರೂ ಕೂಡ ನಾನು ಒಂದು ಕರ್ನಾಟಕದಾದ್ಯಂತ ತರಗತಿ ಕೊಡ್ಬೇಕು ಅಂತ ಹೇಳಿ ಅವರು ಸಂಕಲ್ಪ ಮಾಡ್ಬಿಟ್ಟು ಈಗ ಕೊಪ್ಪಳ ಜಿಲ್ಲೆ, ಧಾರವಾಡ, ಹಾಸನ್ ಡಿಸ್ಟಿಕ್, ಈಗ ಒಂದೊಂದು ಡಿಸ್ಟಿಕ್ ಕೂಡ ಕವರ್ ಮಾಡ್ತದೆ. ಅದ್ರಲ್ಲೂ ಕೂಡ ತಾವು ಆಯ್ಕೆ ಮಾಡ್ಕೊಂಡ್ರಂತ ಹಾಸನ ಡಿಸ್ಟಿಕ್ ಇದು ಹೇಗಿದೆ ಅಂದ್ರೆ ಈಗ ಪರೀಕ್ಷಾ ಸಮಯ ಆದ್ರೂ ತಾವೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಸೇರಿದಿರಿ. ದಯವಿಟ್ಟು ಅದನ್ನ ಏನೂ ಕೂಡ ಮಿಸ್ ಮಾಡ್ದಂಗೆ ಈ ಒಂದು ಅವಕಾಶನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಮಗೊಂದು ಒಬ್ಬ ವಿಶೇಷ ವ್ಯಕ್ತಿಯವ್ರನ್ನ ತಮ್ಮಲ್ಲಿ ಈಗೊಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ದಾವಣಗೆರೆ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದಂತಹ ಶ್ರೀಮತಿ ಉಮಾ ಪ್ರಶಾಂತ್ IPS ಮಾನ್ಯ SP ಮೇಡಮ್ ರವರು ಈ ಒಂದು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಿದ್ದಾರೆ. ಮೇಡಮ್ ಅವರು ಕೂಡ ಸಾಕಷ್ಟು ನಮ್ಮ SP ಮೇಡಮ್ ಅವರು ಕೂಡ ಸಾಕಷ್ಟು ಶ್ರಮಜೀವಿ ಅಂತ ಹೇಳುತ್ತೆ ನಾನು ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಅವರು ನಮ್ಮ ದಾವಣಗೆರೆಯಲ್ಲಿ ಬಂದಂತಹ ದಾವಣಗೆರೆ ಜಿಲ್ಲೆ ಆದಾಗಿಂದ ಇಲ್ಲಿ ತನಕನೂ ಕೂಡ ಏನು ಪೊಲೀಸ್ ಅಧೀಕ್ಷಕರ ಆಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅಷ್ಟು ಯಾರೂ ಮಾಡದಂತಹ ಸಾಧನೆಯನ್ನ ಮೇಡಮ್ ಅವರು ನಮ್ಮ ಒಂದು ಜಿಲ್ಲೆಗೆ ಮಾಡಿ ನಮ್ಗೆಲ್ಲರಿಗೂ ಕೂಡ ಸಾಕಷ್ಟು ಒಂದು ಕ್ಷೇಮಾಭಿವೃದ್ಧಿಗೋಸ್ಕರ ವೆಲ್ಫೇರ್ ಆಕ್ಟಿವಿಟೀಸ್ ಕಂಡಕ್ಟ್ ಮಾಡಿದ್ದಾರೆ. ಸಾಕಷ್ಟು ಪೊಲೀಸಲ್ಲಿ ಚೇಂಜಸ್ ಮಾಡಿದ್ದಾರೆ. ತಮ್ಗೇನು ಯೋಗ ತರಗತಿ ನಡೀತಿದೆ, ಈ ತರಗತಿನ ನಮ್ಗೆ 2ನೇ ಆವೃತ್ತಿ, ಸೆಕೆಂಡ್ ಸೆಷನ್ ನಮ್ಗೆ ಈಗ ಜಸ್ಟ್ 2 months ಅಲ್ಲಿ ನಮಗೆ ಸಿಗ್ತಿದೆ. ಅದ್ರ ಸೌಭಾಗ್ಯ ಅಂದ್ರೆ ನಮ್ಮ SP ಮೇಡಮ್ ಅವರ ಅವರ ಒಂದು ಕಾಳಜಿಯಿಂದ ನಮ್ಗೆ ಸಿಗ್ತಿದೆ. ಸೊ ಮೇಡಮ್ ಅವರು ಸಾಕಷ್ಟು ಕಷ್ಟಪಟ್ಟು ಅವರು ಕೂಡ ಮೊದಲಿಗೆ DYSP ಆಗಿ ನಂತರ IPS ಆಗಿ ಈಗ ಮಂಗಳೂರು, ಚಿಕ್ಕಮಗಳೂರು, ದಾವಣಗೆರೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಸಾಕಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ. ತಾವೆಲ್ಲರೂ ಗಮನಿಸಿರ್ಬೋದು, ನ್ಯಾಮತಿಯಲ್ಲಿ ಆದಂತಹ ಬ್ಯಾಂಕ್ ದರೋಡೆ ಪ್ರಕರಣ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಬ್ಯಾಂಕ್ ಕಳ್ಳತನ ಪ್ರಕರಣ ಅದು. ಅಂತ ಪ್ರಕರಣ ಭೇದಿಸಲು ಮೇಡಮ್ ಅವರ ಒಂದು ಸಂಕಲ್ಪ, ಅವರ ಇಚ್ಛಾಶಕ್ತಿನೇ ಅದು ಒಂದು ಕಾರಣ ಆಗಿದೆ. ಸಾಕಷ್ಟು ಅದೇ ರೀತಿ ನಮ್ಮ SP ಆಫೀಸ್ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ನಂಬರ್ 1 SP ಆಫೀಸ್ ಆಗಿ ಅವರು ಒಂದು ಕಾರ್ಯನ ಹಮ್ಮಿಕೊಂಡು ಅದನ್ನು ಜಾರಿಗೊಳಿಸಿದ್ದಾರೆ. ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಇರ್ಬೋದು, CM ಸಾಹೇಬ್ರು ಇರ್ಬೋದು, ಎಲ್ಲಾ ಸಾಹೇಬ್ರುಗಳು ಕೂಡ ಇದನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಅವರ ಕಾರ್ಯನ. ಈ ರೀತಿಯ ಒಬ್ರು ವ್ಯಕ್ತಿ ತಮ್ಮಲ್ಲಿಗೆ ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ಲಿಕ್ಕೆ ತಯಾರಿದ್ದಾರೆ. ದಯವಿಟ್ಟು ಈ ವೇದಿಕೆನ ಮಾನ್ಯ SP ಮೇಡಮ್ ಅವರಾದಂತ ಶ್ರೀಮತಿ ಉಮಾ ಪ್ರಶಾಂತ್ IPS ಮಾನ್ಯ ಮೇಡಮ್ ಅವರಿಗೆ ಬಿಟ್ಕೊಡ್ತೀನಿ. ತಾವೆಲ್ಲರೂ ಕೂಡ ಈ ಒಂದು ಅವರ ಒಂದು ನುಡಿಗಳನ್ನ ಕೇಳಿ ತಮ್ಮಲ್ಲೂ ಅವರ ಸಾಧನೆ ಅಳವಡಿಸ್ಕೋಬೇಕು ಅಂತ ಕೇಳ್ಕೊಂಡು ಥ್ಯಾಂಕ್ ಯು. ನಮಸ್ತೆ ಗುರು. ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಕೂಡ ಇವಾಗ ಅಷ್ಟೇ ಕೇಳ್ತಾ ಇದ್ದೆ, ಡಾಕ್ಟರ್ ಭಾಗೀರಥಿ ಯೋಗ ಗುರುಮಾ ಅವರು ನಿಮ್ಗೆಲ್ಲರಿಗೂ ಕೂಡ 1 ತಿಂಗಳ ಕಾಲ ಯೋಗ ತರಗತಿಗಳನ್ನ ತಗೊಳ್ತಾ ಇದ್ದೀರಿ ಅಂತ ಹೇಳಿದ್ರು. ನಾನು ಇವಾಗ ತಾನೇ ಅವ್ರಿಗೆ ಭೇಟಿ ಮಾಡಕ್ಕೆ ಬಂದ್ವಿ. ನಾವು ಹಿಂದೆ ಕೂಡ ಒಂದು ಸೆಷನ್ ಮಾಡಿಸಿದ್ವಿ, ಇವಾಗ ಕೂಡ ಒಂದು ಸೆಷನ್ ಮಾಡಿಸ್ತಾ ಇದೀವಿ. ನಾನು ಇವ್ರ ಬಗ್ಗೆ ವಿಶೇಷವಾಗಿ ಹೇಳ್ಬೇಕು ಏನು ಅಂತ ಅನ್ಕೊಂಡ್ರೆ, ಇವಾಗ ಕೂಡ ಅದೇ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಯೋಗ ಅಂದ್ರೆ ಭಾಗೀರಥಿ ಗುರುಮಾ ಅವ್ರ ಜೀವನನೇ ಒಂದು ಯೋಗದ ರೀತಿಯಾಗಿ ಬೆಳೆಸ್ಕೊಂಡಿದ್ದಾರೆ. ಮತ್ತ ಅವರು ಯಾವುದೇ ರೀತಿಯಾದ ಕ್ಲಾಸ್ಗೆ ಹಣವನ್ನ ತಗೊಳ್ಳುವಂಥದ್ದಾಗ್ಲಿ, ಎಲ್ಲರಿಗೆ ಫ್ರೀ ಕ್ಲಾಸ್ ಅನ್ನ ಮಾಡಿ
ಯೋಗದ ಪ್ರಾಮುಖ್ಯತೆ, ಬಿಕಾಸ್ ನಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ಯೋಗ ನಮ್ಮ ಭಾರತದಲ್ಲೇ ಹುಟ್ಟಿರೋದಂಥದ್ದು, ಹೆಚ್ಚಾಗಿ ನಮ್ಮ ಭಾರತದಲ್ಲೇ ಇದ್ದಂಥದ್ದು. ಬಟ್ ಇವಾಗ ನಮ್ಮ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅದ್ರ ಇಂದ ತುಂಬಾ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ನಮ್ಗೆ ಹೋಲ್ಸಿದ್ರೆ. ಸೊ ಹಾಗಾಗಿ ನಿಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಏನಂದ್ರೆ, ನಾವು ನೋಡಿರೋದು ಮತ್ತೆ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಅಥವಾ ಸಾಕ್ಷ್ಯಾಧಾರಗಳು ಕೂಡ ಇದಾವೆ. ನಮ್ಮ ದಾವಣಗೆರೆಯಲ್ಲಿ ಅವರ ಯೋಗವನ್ನ ಮಾಡಿದ ನಂತರ ಸುಮಾರು ಅವರಲ್ಲಿ ಇದ್ದಂತಹ ಆರೋಗ್ಯದಲ್ಲಿನ ಏರುಪೇರುಗಳಾಗಿರ್ಬಹುದು, ಮಾನಸಿಕ ಖಿನ್ನತೆ ಆಗಿರ್ಬಹುದು, ಅವರ ಜೀವನದಲ್ಲಿ ಲವಲವಿಕೆ ಅನ್ನೋದಂತಾಗಿರ್ಬೋದು ಬಹಳ ಬಂದಿರಬಹುದು. ನಿಮ್ಮೆಲ್ಲರಿಗೆ ಅನ್ಸ್ಬೋದು ಬೆಳಿಗ್ಗೆ ಅವ್ರು 5:30 ತಗೊಳ್ತಾರೆ ಮಾರ್ನಿಂಗು, ಹೆಂಗೆ ಸಾಧ್ಯ ಅಂತ. ಬಟ್ ಎಸ್ಪೆಷಲಿ ಈಗ ಹೇಳ್ತಾ ಇದ್ರು, ಟೀಚರ್ಸ್ ಅಂದ್ರೆ ಜಾಸ್ತಿ ಲೇಡೀಸೇ ಇದ್ದೀರಾ. ನಮಗೆ ಹೆಚ್ಚು ಇದ್ರದ ಅವಶ್ಯಕತೆ ಜೆಂಟ್ಸ್ಗಿಂತನೂ ಜಾಸ್ತಿ ಇರುತ್ತೆ. ನಾನ್ ಅನ್ಕೊಂಡಿದ್ದು ಮತ್ತೆ ನಾನು ತುಂಬಾ ಬೇರೆ ಬೇರೆ ಯೋಗ ಕ್ಲಾಸಸ್ ಅನ್ನ ಕಲ್ತಿದ್ದೆ. ಬಟ್ ಈ ಯೋಗ ಕ್ಲಾಸಸ್ದು ವಿಶೇಷತೆ ಏನು ಅಂತ ಹೇಳಿದ್ರೆ, ಜಸ್ಟ್ ನಮ್ಗೆ ಏನೋ ಒಂದು ಯೋಗ ಪೋಸ್ಟರ್ಸ್ ಆಗಿರ್ಬೋದು, ಯೂನಿಯನ್ ಆಫ್ ಬಾಡಿ ಅಂಡ್ ಮೈಂಡ್ ಆಗಿರ್ಬಹುದು, ಅದಷ್ಟೇ ಆಗೋದಿಲ್ಲ. ಆ ಯೋಗಾದ್ರ ಜೊತೆಗೆ ಅವರು ಇಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದಂಗೆ ನಮ್ಮಲ್ಲೇ ತುಂಬಾ ಅವರಲ್ಲಿ ಇದ್ದಂತಹ ಕಾಯಿಲೆಗಳು ಗುಣ ಆಗಿದೆ. ನಿಮ್ಮಲ್ಲಿ ಯಾವುದೋ ಒಂದು ರೀತಿಯ ಒಂಥರ ಪಾಸಿಟಿವ್ ಎನರ್ಜಿ, ನೋ ಡೌಟ್ ಅದು 100% ಬರುತ್ತೆ. ದಯವಿಟ್ಟು ಇವರು ಏನೋ ನಿಮ್ಮ ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ, ನಾನು ಜಸ್ಟ್ ಏನೋ ಅಟೆಂಡ್ ಮಾಡ್ತೀನಿ, ಅದಾದ್ಮೇಲೆ ನೋಡೋಣ, ನನಗೆ ಸಮಯ ಇಲ್ಲ ಅನ್ಬೇಡಿ. ಇವಾಗ ಅವ್ರಿಗೆ ಕೇಳ್ತಾ ಇದ್ದೆ, ಎಷ್ಟು ಆಶ್ಚರ್ಯಕರ ಆಗುತ್ತೆ ಅಂದ್ರೆ, ಎಷ್ಟೊಂದ್ ದಿವ್ಸ ಅವ್ರು ನಿದ್ದೆನೆ ಮಾಡಿರೋದಿಲ್ಲ, ಊಟ ಕೂಡ ಮಾಡಿರಲ್ಲ. ಆ ರೀತಿ ಯೋಗವನ್ನ ಎಲ್ಲರಿಗೆ ಕಲಿಸ್ಬೇಕು ಅನ್ನೋ ಒಂದು ಬಲವಾದ ನಂಬಿಕೆ, ಅಚಲವಾದ ನಂಬಿಕೆಯಿಂದ ಈ ರೀತಿಯಾದಂತಹ ಯೋಗ ಕ್ಲಾಸಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಈಗ ನೀವೆಲ್ಲರೂ ಕೂಡ ಶಿಕ್ಷಕರಿದ್ದಾರ. ನಮ್ಗೆ ಶಿಕ್ಷಕರಂದ್ರೆ ವಿಶೇಷವಾದ ಗೌರವ ಮತ್ತೆ ಅಭಿಮಾನ ಇದೆ. ನಮ್ಮ ಟೀಚರ್ಸ್, ಕೆಲವೊಂದು ಟೀಚರ್ಸ್ಗೆ ಈಗ್ಲೇ ಕೂಡ ಮಾತಾಡ್ತೀನಿ, ಈಗ ಕೂಡ ನೀವು ಜಸ್ಟ್ ಅವ್ರಿಗೆ ಶಿಕ್ಷಕ ಅಥವಾ ಶಿಕ್ಷಕಿಯರು ಆಗಿರೋದಿಲ್ಲ. ನನ್ನ ಅರ್ಥದಲ್ಲಿ ನೀವು ನಿಜವಾಗ್ಲೂ ಅವರ ಬಾಳಿಗೆ ಒಂಥರ ದಾರಿಯನ್ನ ತೋರ್ಸೋದಂತಾಗಿರ್ಬಹುದು, ಅದು ಮೇನ್ ಆಗಿ ಆಗಿರ್ತೀರಾ. ಹಾಗಾಗಿ ನೀವು ಜಸ್ಟ್ ಏನೋ ಒಂದು 5ನೇ ಕ್ಲಾಸ, 7ನೇ ಕ್ಲಾಸ, 10ನೇ ಕ್ಲಾಸ ಪಾಸ್ ಮಾಡಕ್ಕೆ ಹೇಳ್ಕೊಡುವಕ್ಕೆ ಇರುವಂತಹ ಟೀಚರ್ಸ್ ಅಷ್ಟೇ ಅಲ್ಲ, ಅವರ ಜೀವನದ ಗುರುಗಳು ಕೂಡ ಆಗಿರ್ತೀರಾ. ಹಾಗಾಗಿ ದಯವಿಟ್ಟು ತಾವು ವಿಶೇಷ ಕಾಳಜಿಯಿಂದ ಈ ಯೋಗವನ್ನ ಕಲೀರಿ. ಯಾಕೆ ನಿಮ್ಗೆ ಅವರು ಹೇಳ್ಕೊಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ನಿಮ್ಗೆ ಕಲಿಯೋದಷ್ಟೇ ಅಲ್ಲ, ನಿಮ್ಮಂತಹ ಸಾವಿರಾರು ವಿದ್ಯಾರ್ಥಿಗಳಿಗೆ, ನಿಮ್ಮ ಹತ್ರ ಬರುವಂತವ್ರಿಗೆ ಇದ್ರ ಮಹತ್ವದ ಬಗ್ಗೆ ಹೋಗ್ಬೇಕು. ವಿದ್ಯಾರ್ಥಿಗಳಿಗೂ ಕೂಡ ಇದ್ರ ಬಗ್ಗೆ ಬಹಳ ಅವಶ್ಯಕತೆ ಇದೆ. ನಮಗೆ ಎಷ್ಟೊಂದು ಗೊತ್ತಿಲ್ಲದೆ ಕಾನ್ಶಿಯಸ್ಲಿ ಆರ್ ಅನ್ಕಾನ್ಶಿಯಸ್ಲಿ ಈ ತರ ಕಾಯಿಲೆಗಳು ಬರ್ತಾ ಇರ್ತವೆ, ಅದು ಬರ್ದೇ ರೀತಿಯಾಗಿ ಆಗತ್ತೆ. ಅದಕ್ಕೆ ನೀವು ಎಷ್ಟು ಜನ ತಿಳ್ಕೊಂಡಿದ್ದೀರಿ ಗೊತ್ತಿಲ್ಲ, ನಮ್ಮ ಬಾಡಿಗೆನೆ ಆ ಕಾಯಿಲೆಯನ್ನ ಡಿಫೀಟ್ ಮಾಡುವಂತಹ, ಡಿಸೀಸಸ್ ಅನ್ನ ಕಳಿಸುವಂತಹ ಪವರ್ ಕೂಡ ಇದೆ. ಸೊ ಹಂಗಾಗಿ ವಿಶೇಷವಾಗಿ ಈಗ 8th ಮಹಿಳಾ ದಿನಾಚರಣೆ ಕೂಡ ಆಯ್ತು. ಯಾರು ಜಾಸ್ತಿ ಮಹಿಳೆಯರಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ದಯವಿಟ್ಟು ಇದನ್ನ ಯೋಗನ ಎಕ್ಸರ್ಸೈಸ್ ಅನ್ನೋದ್ ರೀತಿಯಾಗಿ ಅಷ್ಟೇ ತಗೊಳ್ಳದೆ, ವಿಶೇಷವಾದ ಇದು ನಿಜವಾಗ್ಲೂ ಇವ್ರದ್ದು ಕ್ಲಾಸಸ್ ವಿಶೇಷ ಆಗಿರುತ್ತೆ. ಈಗ ಜಸ್ಟ್ ಕಲ್ತಷ್ಟೇ ಬಿಡಬೇಡಿ, ಯೋಗವನ್ನ ಒಂದು ಭಾಗವಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಒಂದು ಹೊಸದಾದ ಅಧ್ಯಾಯ ಶುರುವಾಗುತ್ತೆ. ನೀವೇ ಹೇಳ್ತೀರಾ ನಿಮ್ಮಲ್ಲಿ ಯಾವ ರೀತಿಯಾದಂತಹ ಪ್ರಯೋಜನಗಳು ಆಗ್ತಾ ಇದೆ ಅಂತ. ಹಾಗಾಗಿ ನೀವೆಲ್ಲರೂ ಈ ಕ್ಲಾಸಸ್ ದ ಉಪಯೋಗ ಪಡ್ಕೊಳ್ಳಿ. ಶಿಕ್ಷಕರಿದ್ದೀರಾ, ಶಿಕ್ಷಕಿಯರಿದ್ದೀರಾ, ಅದ್ರದ್ದು ಉಪಯೋಗ ನಿಮ್ಮ ಸ್ಟೂಡೆಂಟ್ಸ್ಗೆ ಕೂಡ ಹೋಗ್ಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಅದಲ್ಲದೆ ಈಗ ಮೇಡಮ್ ಹೇಳ್ತಾ ಇದ್ರು, ಎಲ್ಲರಿಗೆ ಟೆಕ್ನಾಲಜಿ ಬಗ್ಗೆ ಬಹಳ ಕಷ್ಟ ಆಯ್ತು ನನ್ಗೆ ಕನೆಕ್ಟ್ ಮಾಡೋದು ಅಂತ. ಇತ್ತೀಚಿನ ದಿನಗಳಲ್ಲಿ ಗೊತ್ತಿದೆ, 5 ವರ್ಷದ ಮಕ್ಳು, 7 ವರ್ಷದ ಮಕ್ಳು ನಮಗೆ ಎಷ್ಟು ಹೇಳ್ಕೊಡ್ತಾ ಇದ್ದಾರೆ ಅಂತ. ಸೊ ನಾವು ಮೊಬೈಲ್ ಅನ್ನ ಬಹಳ ಯೂಸ್ ಮಾಡ್ತೀವಿ. ಸಾಫ್ಟ್ ಸ್ಕಿಲ್ ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ನಮ್ಮ ಪೊಲೀಸಲ್ಲಿ ಕೂಡ ನಾವು ನೋಡ್ತಾ ಇದೀವಿ, ಸೈಬರ್ ಕ್ರೈಮ್ ವಿಕ್ಟಿಮ್ಸ್ ಆಗ್ತಾ ಇರ್ಬೋದು. ಬೇರೆ ತರವಾದಂತಹ ಅವೇರ್ನೆಸ್ಗೆ ಕೂಡ ಈ ಎಲ್ಲಾ ಟೆಕ್ನಾಲಜಿದು ಬಹಳ ಪ್ರಾಮುಖ್ಯತೆ ಇದೆ. ಹಾಗಾಗಿ ಏಜ್ ಏನು ಮ್ಯಾಟರ್ ಆಗೋದಿಲ್ಲ, ನೀವು ಕಲಿಬೇಕು ಅನ್ನೋ ಒಂದೇ ಮನಸ್ಥಿತಿ ಇರಬೇಕು ಅಂತ ನನ್ನ ಭಾವನೆ. ಹಾಗಾಗಿ ಅದ್ರ ಬಗ್ಗೆ ಕೂಡ ಸ್ವಲ್ಪ ಗಮನ ವಹಿಸಿ ಕೆಲಸವನ್ನ. ಈಗ ಅವರು ಯಾರಿಗೆ ಇಷ್ಟೊಂದು ಮಟ್ಟಕ್ಕೆ ಅಷ್ಟು ಪ್ರಬಲವಾದ ನಂಬಿಕೆಯಿಂದ ಎಲ್ಲರಿಗೆ ಹೇಳ್ಕೊಡ್ಲೇಬೇಕು ಅಂತ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾದ ಭಾವನೆ ನಿಮ್ಗೆ ಕೂಡ ಬರ್ಲಿ, ನಿಮ್ ಮಕ್ಕಳಿಗೆ ಕೂಡ ನಾವು ಒಂದು ಕಮಿಟೆಡ್ ಆಗಿ ಶಿಕ್ಷಣವನ್ನ ಕಲಿಸಿದಾಗ, ಬಿಕಾಸ್ ನಾನು ಶಿಕ್ಷಣ ಅಂದ್ರೆ ಅದು ಜಸ್ಟ್ ಎಜುಕೇಶನ್ ಅಂತ ಅಷ್ಟೇ ನಂಬಿಲ್ಲ, ಅದೊಂದು ಎಂಪವರ್ಮೆಂಟ್ ವೆಪನ್ ಅಂತ ಅನ್ಕೊಂಡಿದೀನಿ, ಮಹಿಳೆಯರಿಗಾಗಿರ್ಬಹುದು, ಮಕ್ಕಳಿಗೆ ಆಗಿರಬಹುದು. ಸೊ ಹಾಗಾಗಿ ನಿಮ್ಮ ಏನು ಎಲ್ಲೆಲ್ಲಿ ಕಲಿಸ್ತಾ ಇದ್ದೀರಾ,
ಹೆಚ್ಚು ಒತ್ತು ಕೊಟ್ಟು ನಮ್ಮ ಮೌಲ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟು ಈ ತರ ಯೋಗ ಧ್ಯಾನದ ಬಗ್ಗೆ ಕೂಡ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ ಕೊಟ್ರೆ ಖಂಡಿತ ಅದ್ರದ್ದು ಲಾಭ ಹೆಚ್ಚಾಗಿ ನಿಮ್ಗೆ ಕೂಡ ಆಗತ್ತೆ, ನಿಮ್ಮ ಮಕ್ಳಿಗೆ ಆಗಿರ್ಬಹುದು, ನಮ್ಮ ಮಕ್ಳಿಗೆ ಅವರು ಫ್ಯೂಚರ್ ಭವಿಷ್ಯ ಆಗಿರೋದ್ರಿಂದ ಬಹಳ ಉಪಯೋಗ ಆಗತ್ತೆ. ಹಾಗಾಗಿ ನಿಮ್ಮೆಲ್ಲರಿಗೆ ಕೂಡ ನನ್ನ ಧನ್ಯವಾದಗಳು. ಅವ್ರ ಕ್ಲಾಸಸ್ ಅನ್ನ ನೀವು ಸೀರಿಯಸ್ ಆಗಿ ತಗೊಂಡು ಕಲ್ತು ಕಂಟಿನ್ಯೂ ಮಾಡಿ, ಅದೊಂದು ಸಾಂಕೇತಿಕವಾಗಿ ಇರಬಾರ್ದು ಅಂತ ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಹಾಸನ ಜಿಲ್ಲಾ ಶಿಕ್ಷಕ ವೃಂದವನ್ನು ಉದ್ದೇಶಿಸಿ ಮಾತಾಡಿದಂತಹ ಮಾನ್ಯ SP ಮೇಡಮ್ ಅವರಿಗೆ, ಶ್ರೀಮತಿ ಉಮಾ ಪ್ರಶಾಂತ್ IPS ಮೇಡಮ್ ಅವರಿಗೆ ಗುರುಮಾ ಅವ್ರ ಕಡೆಯಿಂದ ನನ್ನ ವೈಯಕ್ತಿಕವಾಗಿ ಮತ್ತು ತಮ್ಮ ಹಾಸನ ಜಿಲ್ಲಾ ಶಿಕ್ಷಕ ವೃಂದದ ವತಿಯಿಂದ ನಮ್ ವಂದನೆಗಳನ್ನ ಅರ್ಪಿಸ್ತೇನೆ. ದಯವಿಟ್ಟು ಮೇಡಮ್ ಗುರುಮಾರವರು ಮಾನ್ಯ ಮೇಡಮ್ ಅವರಿಗೆ ಒಂದು ಸಣ್ಣ ಸನ್ಮಾನ ಮಾಡ್ತಾರೆ. ತಾವೆಲ್ಲರೂ ಕೂಡ ಅದನ್ನ ಎಲ್ರು ಕ್ಲಾಪ್ಸ್ ಹಾಕಿ, ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ, ಜಾಯಿನ್ ಆಗಿ. ಮೇಡಮ್ ಇದು ಎಲ್ಲ ನನಗೆ ಬೇಡ. ನಮಗೆ ಅದು ಕೊಟ್ಬಿಟ್ರೆ ಇದು ಅಷ್ಟು ಕೊಡಿ, ಈ ಕಡೆ ನೀವು ಥ್ಯಾಂಕ್ ಯು. ನನಗೆ ಓಕೆ, ಎಲ್ಲ ಪವರ್ಸ್ ಇರ್ಬೋದು ಅಲ್ಲ, ಐ ಫೀಲ್ ಹೌದಲ್ಲ, ನೇಚರ್ ಮುಂದೆ ನಾವು ಸ್ವಲ್ಪನಾದ್ರೂ ಇಷ್ಟೊಂದು ಕೋಆಪರೇಟ್ ಮಾಡ್ತಾ ಇದೆ ಬಾಡಿ ನಮ್ಗೆ ನೇಚರ್. ಐ ಎ ವೆರಿ ಸ್ಮಾಲ್ ಪರ್ಸನ್ ಫಾರ್ ಯು ಟು ಟೆಲ್ ಮಿ. ಮತ್ತೊಮ್ಮೆ ನಮಸ್ಕಾರ ಎಲ್ಲರಿಗೂ. ಈಗ ನಾವು ಎಕ್ಸ್ಪೆಕ್ಟ್ ನಾವು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಅಂತಹ ಒಂದು ಉಡುಗೊರೆ ಇದು ನಿಮಗೆ. ಒಳ್ಳೆ ಮಾತುಗಳನ್ನ ಎರಡೂ ಆಫೀಸರ್ಸ್ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಇವತ್ತು ನನಗೆ ಬಹಳ ಸೆಷನ್ಸ್ ಆಗಿದೆ, ಬೆಳಗ್ಗೆ 2:30 ಇದುವರೆಗೂ ಸೆಷನ್ ಆಗಿದೆ. ಮತ್ತು ಈಗ ಮೇಡಮ್ ಕೂಡ ಇಲ್ಲಿ ಇರೋದ್ರಿಂದ, ಫ್ಯೂ ಆಫೀಸರ್ಸ್ ಇರೋದ್ರಿಂದ, ಮತ್ತು ನನಗೂ ಸ್ವಲ್ಪ ರೆಸ್ಟ್ ಬೇಕು ಅನ್ನೋ ಫೀಲ್ ಆಗಿದೆ. ಬಿಕಾಸ್ ನಾನು ಸ್ವಲ್ಪ ಪ್ರಸಾದ ಕೂಡ ತಗೊಂಡಿಲ್ಲ ಫುಲ್ ಡೇ. ಹಾಗಾಗಿ ನನ್ನ ಲೋ ಎನರ್ಜಿಯಲ್ಲಿ ನಿಮಗೆ ತರಗತಿ ನೀಡೋದಕ್ಕೆ ಮನಸ್ಸು ಒಪ್ತಾ ಇಲ್ಲ. ಬಟ್ ಇಟ್ ಟರ್ನ್ ವೆರಿ ವೆಲ್. ಇವತ್ತು ಸ್ವಲ್ಪ ಟೆಕ್ನಾಲಜಿಲಿ ಎಲ್ಲೂ ಇಂಪ್ರೂವ್ ಆಗಿದ್ದೀರಿ. ನೀವು ವಿಡಿಯೋ ಆನ್ ಮಾಡೋದು, ಕೂತ್ಕೊಳ್ಳೋದು, ಫಿಕ್ಸ್ ಮಾಡ್ಕೊಳ್ಳೋದು ಎಲ್ಲ ಪರ್ಫೆಕ್ಟ್ ಇದೆ. ಸೊ ಇವತ್ತಿನ ತರಗತಿಯನ್ನ ನಾನು ನಾಳೆ ನೀಡ್ತೀನಿ, ನೀವೆಲ್ಲರೂ ಅಪ್ಪಣೆಯನ್ನ ಕೊಟ್ರೆ ಆಗ್ಬಹುದಾ?
ಇಸ್ ಇಟ್ ಓಕೆ ಕಿರಣ್ ಜಿ? ಎಲ್ರು ಸಂತೋಷ ಇದೆಯಾ? ಬೇಸರ ಇಲ್ವಾ ಯಾರ್ಗುನು? ಆರ್ ಯು ಶೋರ್? ಓಕೆ ದೆನ್, ಥ್ಯಾಂಕ್ ಯು. ಲವ್ ಟು ಸಿ ಯು ಟುಮಾರೋ. ಥ್ಯಾಂಕ್ ಯು. ಸಾರಾ. I will end the meeting.